ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವಾಗಂತೂ ಮಳೆ ಏನು ಮಾಡೋದು, ಏನು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದು ಅಂತ ಯೋಚನೆ ಆಗುತ್ತಲ್ವ. ಡೈಲಿ ಅದೇ ಬಜ್ಜಿ ತಿಂದು ತಿಂದು ಬೋರ್ ಆಗಿದ್ರೆ ಇವತ್ತೊಂದು ಸ್ಪೆಷಲ್ಲಾಗಿ ನಾನೊಂದು ರೆಸಿಪಿ ಮಾಡಿದ್ದೀನಿ. ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ವೈಟ್ ಚಟ್ನಿ ಮತ್ತು ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಮಕ್ಳಿಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ದಿಢೀರಾಗಿ ಮಾಡೋ ಅಂಥ ಸ್ನ್ಯಾಕ್ಸ್ ಇದು. ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲೊಂದು ಬಟ್ಲು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಮೊಸರು ಹಾಕ್ತಾಯಿದ್ದೀನಿ, 1 ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಮೆತ್ತಗೆ ಬರಬೇಕಲ್ಲ, ಹಾಗಾಗಿ ಮೊಸರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಅಂತ ಅಂದರೆ ಅದರಲ್ಲಿ ಗಂಟು ಇರಬಾರ್ದು, ಅಲ್ಲಿ ತನಕ ಇದನ್ನು ನೀಟಾಗಿ ಸಾಫ್ಟ್ ಆಗಂಗೆ ಬೆಣ್ಣೆ ಥರ ಕಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು 1 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. 1 ಬಟ್ಲು ನೀರು ಹಾಕ್ತಾಯಿದ್ದೀನಿ. ನೀರನ್ನ ಬೇಕಾದ್ರೆ ಆಮೇಲೆ ನೋಡಿ ಹಾಕ್ಕೋಬೋದು. ಇವಾಗ ಅಕ್ಕಿ ಹಿಟ್ಟು ಎಷ್ಟು ಕರಗಬೇಕೋ ಅಲ್ಲಿ ತನಕ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮೊಸರು ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ ಏನೂ ಹಾಕಿಲ್ಲ ನಾನು. ದಿಢೀರಾಗಿ ಮಾಡೋ ಅಂಥದ್ದು, ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಚಟ್ನಿ ಜೊತೆಗೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ನೀಟಾಗಿ ನಾನು ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಪೀಸಸ್ನ, ಅದು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೊಂದು 1/4 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಉದ್ದಿನ ವಡೆ ಅಲ್ಲ, ನಾನು ಮಾಡ್ತಾಯಿರೋದು ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಅಂಥ ಸ್ನ್ಯಾಕ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಕ್ಳಿಗೆ ಮಾಡಿಕೊಡಿ. ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ಮತ್ತು ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಬೇಕಲ್ವ, ಅದಕ್ಕೆ ನಾನು ಎಣ್ಣೆ ಹಾಕೋತಾಯಿದ್ದೀನಿ. ಈ ಎಣ್ಣೆ ಕಾಯೋ ಅಷ್ಟರಲ್ಲಿ ಅದು ಕೂಡ ಒಂದು 5 ನಿಮಿಷ ನೆನೆಯುತ್ತೆ ಅಂತೇಳಿ ಎರಡೂ ಒಂದೇ ಸಲ ಕೆಲಸ ಮಾಡ್ಕೊತಾಯಿದ್ದೀನಿ. ಈ ಥರ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ನೆಂದಿತ್ತು, ಇದು ಒಂದು ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟರು ನಡೆಯುತ್ತೆ. ಇದಕ್ಕೆ ಯಾವುದೇ ರೀತಿ ಸೋಡಾ ನಾನೇನು ಹಾಕಿಲ್ಲ, ದಿಢೀರಾಗಿ ಮಾಡೋ ಅಂಥದ್ದು. ಮೊಸರು ಹಾಕಿದ್ದೀನಲ್ವ, ಮೊಸರಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕದಾಗಿ ಉಂಡೆನ ಹಂಗೆ ಬಿಡ್ತಾ ಹೋಗಬೇಕು, ಯಾಕಂದರೆ ಒಂದಕ್ಕೊಂದು ಅಂಟೋದಿಲ್ಲ. ಅಕ್ಕಿ ಹಿಟ್ಟಲ್ವ, ಅಂಟೋದಿಲ್ಲ, ಅದೇ ಸಪ್ರೇಟ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಯಾವುದೇ ರೀತಿ ಉದ್ದಿನ ವಡೆನೂ ಅಲ್ಲ, ಯಾವುದೇ ರೀತಿ ನಾನು ಬೇಳೆನೂ ಹಾಕಿಲ್ಲ, ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿರೋಂಥ ಸಂಜೆ ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಅದೇ ನೀಟಾಗಿ ಬಿಟ್ಕೊಳ್ಳುತ್ತೆ. ಇದನ್ನು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತನೂ ಅಲ್ಲ, ನೀಟಾಗಿ ಬಿಟ್ಕೊಳ್ಳುತ್ತೆ. ಅಂದರೆ ಎಣ್ಣೆ ಕಾದಿರಬೇಕು. ಹಾಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಕರಿಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ನಾನು ಎಣ್ಣೆಲಿ ಕರ್ಕೋತೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ದಿಢೀರಾಗಿ ಮಾಡೋ ಅಂಥದ್ದಲ್ವ, ಅಕ್ಕಿ ಹಿಟ್ಟಲ್ಲಿ ಬೇರೆ ಮಾಡಿರೋದ್ರಿಂದ ಆ ಚಟ್ನಿ ಜೊತೆಗೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕ್ರಿಸ್ಪಿಯಾಗಿ ಒಂಥರ ಗಟ್ಟಿಗೆ ಏನು ಇರಲಿಲ್ಲ, ಮೇಲ್ಗಡೆ ಕ್ರಿಸ್ಪಿಯಾಗಿತ್ತು, ಒಳಗಡೆ ಸಾಫ್ಟಾಗಿತ್ತು. ಇದು 2ನೇ ಸಲ ನಾನು ಹಾಕ್ತಾಯಿದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ಸಿಂಪಲಾಗಿ ಒಂದು ಚಟ್ನಿ ಮಾಡ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಐಟಮೇ ಬೇಡ ಚಟ್ನಿಗೆ, ಬರೀ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡಿದೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ವಿಡಿಯೋನ. ಇದೆಲ್ಲ ಚೆನ್ನಾಗಿ ಬೇಯಲಿ. ಇದು ಬೇಯೋ ಅಷ್ಟರಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು, ಯಾಕಂದರೆ ಅಕ್ಕಿ ಹಿಟ್ಟಲ್ವ, ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಕಪ್ಪಗಾಗೋಗುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ, ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ, ಎಣ್ಣೆಲಿ ಕರ್ಕೊತಾ ಇದ್ದೀನಿ. ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹಂಗೆ ತಿನ್ನೋಕ್ಕೂ ಚೆನ್ನಾಗಿತ್ತು, ಚಟ್ನಿಲಿ ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿತ್ತು. ಬೇಗನೆ ಖಾಲಿ ಆಯಿತು. ಅದೆಲ್ಲ ಕರೆದಿಟ್ಕೊಳ್ಳೋ ಅಷ್ಟರಲ್ಲಿ ಚಟ್ನಿ ಸಿಂಪಲ್, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಏನೂ ಹಾಕೋದು ಬೇಡ. ಕಡಲೆ ಹಾಕ್ತಾಯಿದ್ದೀನಿ, ಬಿಳಿ ಚಟ್ನಿ. ನೀರು ಚಟ್ನಿ ಮಾಡಬೇಕಾಗುತ್ತೆ, ಗಟ್ಟಿಗೆ ಮಾಡೋದು ಬೇಡ. ಇದಕ್ಕೆ ನೀರು ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ, ಕಡಲೆ, ಈ ತೆಂಗಿನಕಾಯಿ ತುರಿ ಮತ್ತು ಒಂದೇ ಒಂದು ಚಿಕ್ಕ ತುಂಡು ಶುಂಠಿ, ಒಂದೇ ಒಂದು ಬೆಸಲು ಬೆಳ್ಳುಳ್ಳಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ, ಎಷ್ಟು ನಾನು ನೀರಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಇದೇ ಥರ ನೀರಂಗೆ ಇರಬೇಕು. ಆ ಬೋಂಡನ ಅದರಲ್ಲಿ ಡಿಪ್ ಮಾಡಿ ತಿನ್ನಬೇಕು. ಹಾಗಾಗಿ ನಾನು ಇಷ್ಟು ನೀರಂಗೆ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಸಂಜೆ ಸ್ನ್ಯಾಕ್ಸಿಗೆ ಇವಾಗಂತೂ ಮಳೆ ಬರ್ತಾ ಇರುತ್ತೆ. ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಚಟ್ನಿಗೇನು ಒಗ್ಗರಣೆ ಹಾಕಬೇಕು ಅಂತೇನಿಲ್ಲ, ಇದು ಇಷ್ಟೇ ಸಾಕು, ಅಷ್ಟೇ ಚೆನ್ನಾಗಿರುತ್ತೆ. ಸಿಂಪಲ್ ಆದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಕುರುಕ್ಲು ಅಂತಲೇ ಹೇಳ್ಬೋದು. ವಡೆ, ಬೋಂಡ, ಬಜ್ಜಿ ತಿಂದು ಬೋರ್ ಆಗಿದ್ರೆ 1 ಕಪ್ ಅಕ್ಕಿ ಹಿಟ್ಟಲ್ಲಿ ಮಾಡಿರೋಂಥ ಸಂಜೆ ಸ್ನ್ಯಾಕ್ಸಿಗೆ ಸೂಪರ್ ರೆಸಿಪಿ. ಇದ್ರ ಜೊತೆ ಒಂದು ಗ್ಲಾಸ್ ಕಾಫಿ ಇದ್ದರೆ ಕಾಫಿ ಕುಡಿಯೋರು ಕಾಫಿ, ಟೀ ಕುಡಿಯೋರು ಟೀ. ನಾನು ಇದ್ರ ಜೊತೆಗೆ ಟೀ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು, ಬೇಗನೆ ಖಾಲಿ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಒಂದು ಸಲ ಮಾಡಿ ನಿಮ್ಮ ಮನೇಲಿ ಮಕ್ಳಿಗೆ ಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ. ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ, ಎಷ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿತ್ತು, ಒಳಗಡೆ ಸಾಫ್ಟಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದಕ್ಕೆ ಯಾವುದೇ ರೀತಿ ನಾನು ಸೋಡಾ ಏನೂ ಹಾಕಿಲ್ಲ.
ಈ ಥರ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿತ್ತು ನೋಡಿ. ಕಾಫಿ ನಾನು ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.